ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಈ ದೀಪ ಏನಕ್ಕೆ ಹಚ್ಚಿದ್ದೀನಿ ಅಂತ ಸೊ ಆಮೇಲೆ ಕಮೆಂಟ್ ಮಾಡ್ತೀರಾ. ಅದಕ್ಕೆ ಮೊದಲು ತೋರಿಸ್ಬಿಡ್ತೀನಿ. ಸೊ ಇದು ದೀಪ ಹೊಸ್ಲಲ್ಲಿ ಹಚ್ಚಿದ್ದೀನಿ, ದೇವರ ಮನೆ ಹೊಸ್ಲಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾವಾಗ್ಲೂ ಇವಾಗ ದೇವ್ರ ಮನೆಯದು ದೀಪ ಎಲ್ಲ ತೊಳಿತೀವಿ, ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಒಂದೊಂದ್ಸತಿ ಏನಾಗುತ್ತೆ, ದೀಪ ಉರಿಯುವಾಗ ಸ್ವಲ್ಪ ಎಣ್ಣೆ ಅದರಲ್ಲೇ ಮಿಕ್ಕಿರುತ್ತೆ. ಸೊ ಅದೇ ಎಣ್ಣೆಗೆ ಮತ್ತೆ ನಾನು ಇವಾಗ ಹೊಸ ದೀಪ ಎಲ್ಲ ತೊಳೆದಿದ್ದಾದ್ಮೇಲೆ ಮತ್ತೆ ಆ ಎಣ್ಣೆನ ನಾನು ಯೂಸ್ ಮಾಡೋದಿಲ್ಲ. ಹಾಗಂತ ನಾನು ಅದನ್ನು ಚೆಲ್ಲೋದು ಇಲ್ಲ, ಆಚೆ ಚೆಲ್ಲಬಾರ್ದು ದೀಪದ ಎಣ್ಣೆ, ಉರಿದಿರೋ ಎಣ್ಣೆನ. ಸೊ ಹಾಗಾಗಿ ಒಂದು ಬೇರೆ ಮಣ್ಣಿನ ದೀಪಕ್ಕೆ ಆ ಎಣ್ಣೆನ ಶಿಫ್ಟ್ ಮಾಡಿ ನಾನು ಈ ಹೊಸ್ಲು ಮೇಲೆ ಇಟ್ಟು ಉರಿಸ್ತೀನಿ. ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಉರಿಯುತ್ತೆ. ಸೊ ಹಾಗಾಗಿ ನಾನು ಆ ಎಣ್ಣೆನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ದೇವ್ರ ಮುಂದೆ ಹಚ್ಚಿದಾಗ ಕೆಲವೊಮ್ಮೆ ದೀಪ ಆರೋಗಿ ಗಾಳಿಗೆ ಹೋಗಿ, ಇಲ್ಲಾಂದರೆ ಏನೋ ಬತ್ತಿ ಇದಾಗಿ ಒಂದೊಂದ್ಸತಿ ಉರಿದಲೇ ಆ ಥರ ಇರುತ್ತೆ. ಆ ಟೈಮಲ್ಲಿ ಇದನ್ನು ಹೀಗಿಟ್ಬಿಟ್ಟು ಉರಿಸ್ತೀನಿ. ಸೊ ಅದು ಮಣ್ಣಿನ ದೀಪದಲ್ಲಿ ಹಾಕಿ ಹಚ್ಚಿಟ್ರೆ ಅದು ನಿಧಾನವಾಗಿ ಉರಿತಾ ಇರುತ್ತೆ. ಸುಮಾರು ಇವಾಗ ಬೆಳಿಗ್ಗೆನೇ ಹಚ್ಚಿರೋದು, ನೋಡಿ ಎಷ್ಟೊತ್ತಾದ್ರೂ ಉರಿತಾನೆ. ನಾನು ಯಾವಾಗ್ಲೂ ತುಂಬ ಸತಿ ವೀಡಿಯೋಸ್ನ ಮಾಡಿದಾಗ ಲಕ್ಷ್ಮೀ ಸದಾಕಾಲ ಮನೇಲಿ ನೆಲೆಸಿರಬೇಕು, ಮತ್ತು ಲಕ್ಷ್ಮಿ ಬರುವ ಮುನ್ಸೂಚನೆ, ಶ್ರೀಮಂತಿಕೆ ಬರುವ ಮುನ್ಸೂಚನೆ, ಎಷ್ಟೊಂದು ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಆಮೇಲೆ ಒಂದಷ್ಟು ಪ್ರಾಣಿಗಳು, ಇವಾಗ ನಾವು ಶ್ರೀಮಂತಿಕೆ ಬರುವ ಮುಂಚೆ ಯಾವೆಲ್ಲ ಪ್ರಾಣಿಗಳು ಮನೆಯೊಳಗೆ ಬರುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗಾಗಲೇ ತುಂಬ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ನನ್ನ ಚಾನಲಲ್ಲೇ ಎಷ್ಟೊಂದು ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಇವತ್ತಿನ ಟಾಪಿಕ್ ಏನು ಗೊತ್ತಾ, ಇವತ್ತು ನಮಗೆ ಕೆಟ್ಟದ್ದಾಗ್ತಾ ಇದೆ, ಫ್ಯೂಚರಲ್ಲಿ ನಮಗೇನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತಾ ಇದೆ, ದರಿದ್ರ ಆಗ್ತಾ ಇದೆ ಅನ್ನೋ ಸೂಚನೆಗಳು ಬರುವಾಗ ನಮಗೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ, ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಹೇಳೋಣ ಅಂತ. ಈ ಥರದ್ದೆಲ್ಲ ನೀವೀಗ ವಿಡಿಯೋಸ್ನ ನೋಡುವಾಗ ಅನಿಸ್ಬೋದು, ಓ ನಮಗೂ ಈ ಥರ ಆಗ್ತಾ ಇತ್ತು ಅಂತ. ಸ್ವಲ್ಪ ಮುನ್ನೆಚ್ಚರಿಕೆ ಅಂದರೆ ಎಚ್ಚರ ವಹಿಸ್ಲಿ. ನಾನಿವಾಗ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಅಂಥ ವಿಷಯಗಳು ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಅದನ್ನು ಸ್ವಲ್ಪ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಕೆಟ್ಟದ್ದು ಅಂದರೆ ಫ್ಯೂಚರಲ್ಲಿ ಕೆಟ್ಟದ್ದಾಗ್ತಾ ಇದೆ, ಏನೋ ಕೆಟ್ಟ ವಿಷಯಗಳು ಬರ್ತಾ ಇದೆ, ನಮಗೇನೋ ಕೆಟ್ಟದ್ದಾಗ್ತಾ ಇದೆ ಅಂದರೆ ಈ ಮುನ್ಸೂಚನೆಗಳು ಇವೆಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲಿಗೆ ಈ ಹಲ್ಲಿಗಳು ಜಗಳ ಮಾಡ್ತಾ ಇರುತ್ತೆ. ಒಂದೊಂದ್ಸತಿ ನೀವು ನೋಡ್ಬೋದು, ಗೋಡೆ ಮೇಲೆ ಎರಡು ಹಲ್ಲಿಗಳು ಫೈಟ್ ಆಡ್ತಾ ಇರುತ್ತೆ. ಮನೆಯಲ್ಲಿನೇ ಕೆಲವೊಮ್ಮೆ ಈ ಗೋಡೆ ಪಕ್ಕದಲ್ಲೆಲ್ಲ ಹಲ್ಲಿಗಳು ಫೈಟ್ ಆಡ್ತಾ ಇರುತ್ತಲ್ವಾ, ಅದೇನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಅದನ್ನ ಜಗಳನ ಬಿಡಿಸಿ, ಇಲ್ಲ ಅಂದರೆ ಅದನ್ನು ಗುಡಿಸಿ ಎತ್ತಾಕಿ. ಸೊ ಫೈಟ್ ಆಡೋದನ್ನ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ ಹಲ್ಲಿಗಳು ಮನೆಯಲ್ಲಿ ಫೈಟ್ ಮಾಡಬಾರ್ದು. ಫೈಟ್ ಮಾಡಿದ್ರೆ ಇದು ಕೆಟ್ಟದ್ದು, ಕೆಟ್ಟ ಸೂಚನೆ ಅಂತ ಅರ್ಥ. ಸೊ ಹಾಗಾಗಿ ಕೆಲವೊಮ್ಮೆ ಅನಿಸ್ತಾ ಇರುತ್ತೆ, ನಮ್ಮ ಮನೇಲಿ ಎಷ್ಟೊಂದು ಸತಿ ಆ ಥರದ್ದೆಲ್ಲ ಆದಾಗ ನಾನು ಪಟ್ಟಂತ ಅಲ್ಲಿನ ಗುಡಿಸಿ ಆಚೆ ಕಳಿಸ್ಬಿಡ್ತೀನಿ, ಇಲ್ಲಾಂದರೆ ಪರ್ಕೆನಲ್ಲಿ ಇಲ್ಲಾಂದರೆ ಯಾವ್ದಾದ್ರು ಒಂದು ಕೋಲ್ ತೊಗೊಂಡು ಓಡಿಸ್ತೀನಿ. ಸೊ ಈ ಥರದ್ದು ಆಗಬಾರ್ದು. ಆದರೆ ಅದು ಕೆಟ್ಟ ಸುದ್ದಿ ಅಂತ, ಏನಾದರೂ ನಾವು ಕೆಟ್ಟ ವಿಷಯನ ಕೇಳ್ತೀವಿ, ಕೆಟ್ಟ ಸೂಚನೆ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ನೇದು ಅಲ್ಲಿ ಜಗಳ ಮಾಡ್ತಾಯಿದ್ರೆ ಅದನ್ನು ಬಿಡಿಸಿ ಕಳಿಸಿ. ನೆಕ್ಸ್ಟ್ ಇವಾಗ ತುಂಬ ಜನ ಜ್ಯೋತಿಷ್ಯರು ಹೇಳ್ತಾ ಇರ್ತಾರೆ, ಶನಿ ಮಹಾತ್ಮ ನ್ಯಾಯ ದೇವತೆ ಅಂತೆ. ಸೊ ನಮ್ಮ ಲೈಫಲ್ಲಿ ಆಗುವಂಥ ನಕಾರಾತ್ಮಕ ಶಕ್ತಿ ಶನಿಯ ಪ್ರಭಾವ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಜಾತಕದಲ್ಲಿ ನಮ್ಮ ಇದರಲ್ಲಿ ಏನಾದರೂ ದೋಷ ಇದ್ದರೆ ಆ ಥರದ್ದೆಲ್ಲ ಇಂಥರದ್ದು ಒಂದಷ್ಟು ಇನ್ಸಿಡೆಂಟ್ಗಳು ಶನಿ ಮಹಾತ್ಮನ ಪ್ರಭಾವ ಬೀರ್ತಾ ಇರುತ್ತೆ, ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ, ಕೆಲವೊಮ್ಮೆ ಶನೇಶ್ವರನ ದೃಷ್ಟಿ ಬಿದ್ದಾಗ ಒಳ್ಳೇದು ಆಗತ್ತೆ, ಕೆಟ್ಟದ್ದು ಆಗುತ್ತೆ, ಶುಭನೂ ಆಗತ್ತೆ, ಅಶುಭನೂ ಆಗತ್ತೆ. ಸೊ ತುಂಬ ಟೈಮಲ್ಲಿ ಕೆಟ್ಟದ್ದು ಆಗ್ತಾ ಇದೆ ಅಂದಾಗ ಮುಂದೆ ಫ್ಯೂಚರಲ್ಲಿ ಒಳ್ಳೆಯದು ಕೂಡ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಶನಿ ದೃಷ್ಟಿ ನಮ್ಮ ಮೇಲಿದೆ ಅಂದಾಗ, ದೋಷ ಇದೆ ಅಂದಾಗ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾತ್ಮಂಗೆ ಎಳ್ಳು ಬತ್ತಿ ಹಚ್ಚೋದಾಗಿರ್ಬೋದು, ಸೊ ಮತ್ತು ಇದು ತುಳಸಿನ ಕೊಡೋದಾಗಿರ್ಬೋದು. ಸೊ ಸಾಮಾನ್ಯವಾಗಿ ಎಳ್ಳು ಬತ್ತಿನ ಹಚ್ತಾರೆ, ಆಮೇಲೆ ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ಕೊಡೋದು, ಈ ಥರದ್ದು ಪ್ರತಿ ವಾರ ಇಷ್ಟು ವಾರ 5 ವಾರ 9 ವಾರ ಹೋಗಿ ಎಳ್ಳೆಣ್ಣೆನ ಕೊಡೋದ್ರಿಂದ ಈ ಥರದೊಂದಷ್ಟು ಪರಿಹಾರನ ನಾವು ಮಾಡ್ಕೊಳ್ಬೋದು. ಶನಿ ಮಹಾತ್ಮನ ಪ್ರಭಾವದಿಂದ ನಾವು ದೂರ. ನೆಕ್ಸ್ಟ್ ಇವಾಗ ಕನಸು ಬೀಳೋ ಅಂಥದ್ದು. ಕೆಲವೊಮ್ಮೆ ತುಂಬ ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ದುಸ್ವಪ್ನ ಅಂತಲೂ ಹೇಳ್ತಾರೆ.
ಕನಸಲ್ಲಿ ಜಾಸ್ತಿ ನಾವಿವಾಗ ಮಲಗಿರುವಾಗ ಬೆಳಗಿನ ಜಾವದ ಕನಸು ಅಂತೀವಿ, 3 ಗಂಟೆ ಸಮಯ, ಮಧ್ಯ 2 ಗಂಟೆ ಸಮಯ, 3 ಗಂಟೆ 4 ಗಂಟೆ ಈ ಟೈಮಲ್ಲಿ ಆ್ಯಕ್ಚುಲಿ ದುಸ್ವಪ್ನ ಈ ಕನಸು ಬೀಳುತ್ತಲ್ಲ, ಅದನ್ನು ಕೆಟ್ಟ ಕನಸನ್ನು ಯಾರ ಹತ್ರನೂ ನಾವು ಹೇಳ್ಕೊಬಾರ್ದಂತೆ, ಶೇರ್ ಮಾಡಬಾರ್ದು, ನೀರು ಕಾಣಿಸ್ಬಾರ್ದು ಸ್ವಪ್ನದಲ್ಲಿ. ತುಂಬ ಸಮುದ್ರದಲ್ಲೇನೋ ಇದೀವೇನೋ, ಆಮೇಲೆ ನೀರು ಹರಿಯೋ ಥರ ತುಂಬ ನೀರಿರುತ್ತಲ್ವ, ನೀರು ನಿಂತ ನೀರು ಅಂತಾರೆ. ಸೊ ಹಾಗಾಗಿ ನೀರು ಕಾಣಿಸ್ಬಾರ್ದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೆಟ್ಟದ್ದು, ತುಂಬ ಕೆಟ್ಟದ್ದಂದರೆ ಸೊ ಇದು ಕನಸಲ್ಲಿ ಇದು ಕಾಣಿಸ್ಬಾರ್ದು. ಸೊ ಇದು ಏನಾದರೂ ಕಾಣಿಸಿದ್ರೆ ಅದು ತುಂಬ ನಮ್ಮ ಲೈಫಲ್ಲಿ ಏನಾದರೂ ಒಂದು ಬಿಕ್ಕಟ್ಟನ್ನು ತರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಥರದ್ದೆಲ್ಲ ಬಂದಾಗ ಆಮೇಲೆ ಅದನ್ನು ಬೇರೆಯವ್ರ ಹತ್ರನೂ ನೀವು ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾವು ಮಲಗುವ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಈ ಥರದ್ದೆಲ್ಲ ಕೆಟ್ಟ ಕನಸು ಬೀಳ್ದೇನೆ ನಮಗೆ ಒಳ್ಳೇದಾಗಲಿ, ಯಾಕೆ ಈ ಥರ ಬೀಳ್ತಾ ಇದೆ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಮಲ್ಕೊಳ್ಳಿ. ಹಾಗೆಯೇ ಯಾರಿಗೆಲ್ಲ ಹನುಮಾನ್ ಚಾಲೀಸ್ ಹೇಳ್ಕೊಳಕ್ಕೆ ಬರುತ್ತೆ ಅವರು ಹೇಳ್ಕೊಳ್ಬೋದು. ಇಲ್ಲ ಅಂದರೆ 9 ಬಾರಿ ಒಂದು ಚಿಕ್ಕ ಸ್ಲೋಗನ್ ಇದೆ, ತಮಸ್ವಿನ್ ಕಾರ್ಯ ನಿರ್ಯೋಗಿ ಪ್ರಮಾಣ ಮರಿಸತ್ತ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋಭವ ಅಂತ ಒಂದು 2 ಲೈನ್ ಇದೆ ಅದು. ಸೊ ಸಾಧ್ಯವಾದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅದನ್ನು ಹೇಳ್ಕೊಳ್ಳೋ ಪ್ರಯತ್ನ ಮಾಡಿ. ತುಂಬ ಒಳ್ಳೆಯದು. ನಿಮ್ಗೇನೇ ಒಂಥರ ಭಯ ಅನ್ನಿಸ್ತಾ ಇದ್ರು, ಏನೇ ಒಂಥರ ಕೆಟ್ಟ ಸ್ವಪ್ನ ಬಂದಾಗ, ಕೆಲವೊಮ್ಮೆ ಭಯ ಅಂತ ನಾವು ಈಗ ಕೆಟ್ಟದ್ದು ಕನಸು ಬಿದ್ದಾಗ ಎದ್ದು ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಹನುಮಾನ್ದು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಇವಾಗ ಹೇಳಿದ್ನಲ್ಲ, ಅದನ್ನು ಹೇಳ್ಕೊಳಕ್ಕೆ ಬರಲಿಲ್ಲ ಅಂದ್ರೂ 9 ಬಾರಿ ಜೈ ಶ್ರೀರಾಮ್ ಜೈ ಹನುಮಾನ್, ಜೈ ಶ್ರೀರಾಮ್ ಜೈ ಹನುಮಾನ್ ಇದನ್ನು ಹೇಳ್ಕೊಂಡ್ರು ಕೂಡ ನಮಗೆ ಆ ಥರ ಕೆಟ್ಟ ಕನಸುಗಳು, ಕೆಟ್ಟ ಸ್ವಪ್ನಗಳಿಂದ ದೂರ ಉಳಿವು. ನೆಕ್ಸ್ಟ್ ಇವಾಗ ಮನೆಯಲ್ಲಿ ಕೆಲವೊಮ್ಮೆ ನಮಗೆ ಅನಿಸ್ತಾ ಇರುತ್ತೆ, ಯಾಕೋ ಗೊತ್ತಿಲ್ಲ ಬಲ್ಗಣ್ಣು ನೋಡ್ಕೋತಾ ಇದೆ, ಈಗ ಏನಾದರೂ ಒಂಥರ ಇಲ್ಲಿ ಈ ರೆಪ್ಪೆ ಹೊಡಿತಾ ಇದೆ, ಪಟ್ 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 ಅಂತ ಅಂದಾಗ ಹಿರಿಯೋರು ಏಜ್ ಆದವ್ರು ಇದ್ದರೆ ಅವ್ರು ಹೇಳ್ತಾ ಇರ್ತಾರೆ, ಏನೋ ಕೆಟ್ಟದ್ದಾಗತ್ತೆ ಅದಕ್ಕೆ ಆಗ್ತಾ ಇದೆ ಅಂತ. ಲೇಡೀಸಿಗೆ ಅಂದರೆ ನಮಗೆ ಹೆಣ್ಮಕ್ಳಿಗೆ ಬಲ್ಗಣ್ಣು ನೋಡ್ಕೋಬಾರ್ದಂತೆ. ಎಡಗಣ್ಣು ನೋಡ್ಕೊಂಡ್ರೆ ಒಳ್ಳೆಯದು, ಶುಭ. ಬಲ್ಗಣ್ಣು ನೋಡ್ಕೊಂಡ್ರೆ ಅಶುಭ. ಆಮೇಲೆ ಜೆಂಟ್ಸಿಗೆ ಎಡಗಣ್ಣು ನೋಡ್ಕೊಂಡ್ರೆ ಕೆಟ್ಟದ್ದು, ಬಲ್ಗಣ್ಣು ನೋಡ್ಕೊಂಡ್ರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಲ್ಗಣ್ಣು ನೋಡ್ಕೊಂಡ್ರೆ ಅವರಿಗೆ ಜೆಂಟ್ಸಿಗೆ ಒಳ್ಳೇದಾಗತ್ತೆ, ಲೆಫ್ಟ್ ಸೈಡು ಎಡಗಣ್ಣು ನೋಡ್ಕೊಂಡ್ರೆ ಅವರಿಗೆ ಕೆಟ್ಟದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರದ್ದು ಒಂದಷ್ಟು ನೀವು ನೋಡಿ ಅಬ್ಸರ್ವ್ ಮಾಡಿ ನೋಡ್ಬೋದು. ಒಂದೊಂದ್ಸತಿ ನಮಗೆ ಏನೋ ಕಣ್ಣು ಹೊಡಿತಾ ಇರುತ್ತೆ, ಪಟ್ 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 ಅಂತ. ನಾವು ಅದೆಷ್ಟೇ ಹಿಂಗೆ ಮುಚ್ಚಿಟ್ಕೊಂಡ್ರು ಪಟ್ ಅಂತ ಹೊಡಿತಾ ಇರುತ್ತೆ. ಅದ್ರ ನೆಕ್ಸ್ಟ್ ಡೇಗೆ ಇಲ್ಲ ಅವತ್ತೇನೆ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ, ಒಂದು ಕೆಟ್ಟ ಸುದ್ದಿ ಕೇಳ್ತೀವಿ, ಇಲ್ಲಾಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತಲ್ವ. ಸೊ ಆ ಥರದ್ದೆಲ್ಲ ಆದಾಗ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಕಣ್ಣು ಅದನ್ನು ಕಂಡಿಡ್ಕೋಬೇಕು, ಜಾಸ್ತಿ ಆಗೋದನ್ನ ಕಮ್ಮಿ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಈ ಥರದ್ದೆಲ್ಲ ಕಣ್ಣು ಕೆಲವ್ರು ಅಂತಾರೆ, ಅಯ್ಯೋ ಹೀಟಿಗೆ ಹೊಡ್ಕೊಳ್ಳುತ್ತೆ ಅದು ಇದು ಅಂತ ಎಲ್ಲ ಕತೆ ಹೇಳ್ತಾರೆ. ಅದರಲ್ಲೂ ಒಂದೊಂದು ಸೈಂಟಿಫಿಕ್ ಆಗಿ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈ ಥರ ಕಣ್ಣು ಹೊಡ್ಕೋತಾ ಇದ್ರೆ ಅಂದರೆ ಒಂದು ಕೆಟ್ಟ ಸೂಚನೆ ಏನಾದರೂ ಒಂದು ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ಕೆಲವೊಮ್ಮೆ ನಮಗೆ ನಿದ್ರೆನೇ ಬರಲ್ಲ, ಮನೇಲಿ ಎಷ್ಟೇ ಕಣ್ಮುಚ್ಚಿ ನಿದ್ದೆ ಮಾಡಬೇಕು ಅಂದರೂ ನಿದ್ದೆನೇ ಬರ್ತಾ ಇರಲ್ಲ. ತುಂಬ ಒಂಥರ ಕಣ್ಮುಚ್ಚಿದ್ರೂ ನಿದ್ದೆ ಬರಲ್ಲ, ಭಯ ಭಯ ಅನ್ನಿಸ್ತಾ ಇರುತ್ತೆ, ಬೆಳಿಗ್ಗೆನೂ ನಿದ್ದೆ ಬರಲ್ಲ, ನೈಟು ನಿದ್ದೆ ಬರಲ್ಲ, ಈ ಥರನೂ ಆಗ್ತಾ ಇರುತ್ತೆ. ಅದು ನಿದ್ರಾಹೀನತೆ. ಅದು ಕೂಡ ಬ್ಯಾಡ್ ಇನ್ಸಿಡೆಂಟ್, ಫ್ಯೂಚರಲ್ಲಿ ಏನಾದರೂ ಕೆಟ್ಟದ್ದು ಆಗುತ್ತೆ ಅನ್ನೋವಾಗ ಈ ಥರ ಸೂಚನೆ ಬರುತ್ತೆ. ಇನ್ನು ಕೆಲವ್ರಿಗೆ ಕುಂತ್ರೆ ಸಾಕು ನಿದ್ದೆ, ಆಮೇಲೆ ಕೂತ್ ಕಡೆನೇ ತೊಗುಡಿಸ್ತಾ ಇರ್ತಾರೆ. ಆಮೇಲೆ ನಮಗೂ ಒಂದೊಂದ್ಸತಿ ನೋಡಿ, ನೀವು ಏನಾದರೂ ನಮಗೊಂದು ಕೆಟ್ಟ ಸೂಚನೆ, ಕೆಟ್ಟದ್ದು ಏನಾದರೂ ಆಗತ್ತೆ ಅನ್ನೋ ಟೈಮಲ್ಲಿ ಸುಮ್ಮನೆ ನಾವು ಕುತ್ಕೊಂಡಿದ್ರೂ ನಿದ್ದೆ ಎಳಿತಾ ಇರುತ್ತೆ, ಹಾಗೇನೇ ಮಲಗಬೇಕು ಅನಿಸುತ್ತೆ. ನಾವು ಎಷ್ಟು 9 ಅವರ್ 10 ಅವರ್ ನಿದ್ದೆ ಮಾಡಿದ್ರೂ ಅದು ನಿದ್ದೆನೇ ಈ ಥರ ಎಳ್ಕೊಂಡು ಹೋದಂಗೆ ಅನ್ನಿಸ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಆದಾಗ ನಮಗೆ ಕಮ್ಮಿ ಅಂದರೆ ಯಾವ ಟೈಮಿಗೆ ಎಷ್ಟು ನಿದ್ದೆ ಮಾಡಬೇಕೋ, ಯಾವುದೋ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಧ್ಯ. ಸಾಮಾನ್ಯವಾಗಿ 6ರಿಂದ 8 ಗಂಟೆ ನಿದ್ದೆ ಮಾಡಿದ್ರೆ ಸಾಕು ನಮ್ಮ ದೇಹಕ್ಕೆ. ಅದಕ್ಕಿಂತ ಜಾಸ್ತಿನೂ ಆಗಬಾರ್ದು, ಅದಕ್ಕಿಂತ ಕಮ್ಮಿನೂ ಆಗಬಾರ್ದು. ನಿದ್ರಾಹೀನತೆ ಅಂತಾರೆ. ಸೊ ತುಂಬ ಜನ ತುಂಬ ಸ್ಟ್ರೆಸ್ ಆದಾಗ, ಒತ್ತಡ ಇದ್ದಾಗ, ಮನಸ್ಸಲ್ಲಿ ಏನೇನೋ ಯೋಚನೆಗಳಿದ್ದಾಗ, ನಮಗೇನೋ ಬ್ಯಾಡ್ ಇನ್ಸಿಡೆಂಟ್ ಏನೋ ಆಗತ್ತೆ ಅಂದಾಗ ಈ ಥರ ನಿದ್ರೆ ಬರದೇ ಇರೋದು, ತುಂಬ ನಿದ್ರೆಗಿಡೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದು ನಿದ್ರಾಹೀನತೆ, ಅದು ಒಳ್ಳೆಯದಲ್ಲ. ನೆಕ್ಸ್ಟು ತುಂಬ ನಿದ್ದೆ ಮಾಡೋದು, ಏನೋ ಒಂದು
ಆಗತ್ತೆ ನಮಗೆ ಮುಂದೆ ಫ್ಯೂಚರಲ್ಲಿ ಏನೋ ಕೆಟ್ಟದ್ದಾಗತ್ತೆ ಅಂದಾಗ್ಲೂ ಅಷ್ಟೇ. ಕೆಲವರಂತೂ ಕೂತ್ ಕಡೆನೇ ನಿದ್ದೆ ಮಾಡ್ತಾ ಇರ್ತಾರೆ, ಹೆವಿ ನಿದ್ದೆ. ಸೊ ಅವರಿಗೆ ಗೊತ್ತಿಲ್ಲದೇನೆ ಆ ಥರ ಆಗ್ತಾ ಇರುತ್ತೆ. ಸೊ ಅದರದಿಂದ ಒಂದು ಸ್ವಲ್ಪ ನೆಕ್ಸ್ಟ್ ಇವಾಗ ಸುಮ್ಮನೆ ಆತಂಕ ಪಡೋದು, ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಜೋರಾಗಿ ಕಿರ್ಚಾಡೋದು, ಆ, ಇಲ್ಲ ಮಕ್ಳ ಜೊತೆ, ಇಲ್ಲ ದೊಡ್ಡವರು ಮನೇಲಿ ಯಾರಿರ್ತಾರೆ ಅವ್ರ ಜೊತೆ, ಇಲ್ಲ ಹಸ್ಬೆಂಡ್ ಜೊತೆ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನಮಗೆ ಗೊತ್ತಿರಲ್ಲ, ಮನಸ್ಸು ಒಳಗಡೆ ಬೇರೆಯವ್ರ ಹತ್ರ ನಾವು ಶೇರ್ ಮಾಡ್ಕೊಳಕ್ಕಾಗಲ್ಲ. ಒಂಥರ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ತಾ ಇರುತ್ತೆ. ನಮಗೆ ರೀಸನ್ನೇ ಇರಲ್ಲ, ನಾವು ಕಿರ್ಚಾಡ್ತಾ ಇರ್ತೀವಿ. ಯಾಕೆ ಹಿಂಗೆ ಆಗತ್ತೆ ಅಂತ ನಮಗೂ ಹೇಳಕ್ಕೂ ಆಗಲ್ಲ. ಆ ಥರ ಅನುಭವಗಳು ತುಂಬ ಆಗ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ನಿರಾಶೆ ಅಂದರೆ ನಮಗೇನೂ ಮಾಡೋಕ್ಕೆ ಮೂಡಿರೋದೇ ಇಲ್ಲ. ಏನಾದರೂ ಕೆಲಸ ಇದ್ರೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಕುತ್ಕೊಂಡಿರೋಣ ಅನ್ಸತ್ತೆ. ಆಮೇಲೆ ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿಯವರಾಗಲಿ ಯಾರೂ ಬೇಡ ಅಂತ, ಎಲ್ಲರಿಂದ ದೂರ ಇರಬೇಕು ಅನ್ಸುತ್ತೆ. ಆ ಥರದ್ದೆಲ್ಲ ಒಂದಷ್ಟು ಮೈಂಡಲ್ಲಿ ಓಡ್ತಾ ಇರುತ್ತೆ. ಏನೋ ನಮಗೇನೋ ಆಗತ್ತೆ ಅಂತ ನಮಗೂ ಅನ್ನಿಸ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಅನಿಸ್ತಾ ಇರುತ್ತೆ. ಆಮೇಲೆ ನಿರಾಶೆ, ದುಃಖ, ಒಂದೊಂದ್ಸತಿ ನಮಗೆ ಗೊತ್ತಿಲ್ಲ, ರೀಸನ್ ಇಲ್ದೇ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಯಾಕೆ ಅಳ್ತಿದ್ದೀವಿ ಅಂತ ಯಾರಾದರೂ ಕೇಳಿದ್ರೆ ಅದನ್ನು ಹೇಳೋಕ್ಕಾಗಲ್ಲ. ಈ ಥರದ್ದೆಲ್ಲ ಸನ್ನಿವೇಶಗಳು ನಮಗೆ ದರಿದ್ರ ಅಂದರೆ ನಮಗೆ ಕೆಟ್ಟದ್ದಾಗತ್ತೆ ಫ್ಯೂಚರಿಗೆ ಅನ್ನುವಾಗ ಈ ಥರದ್ದೆಲ್ಲ ಒಂದಷ್ಟು ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ, ನಮ್ಮ ಮನೆಯೊಳಗೇನೆ. ನಮಗೆ ಕೆಲವ್ರಿಗೆ ಅನ್ಸ್ಬೋದು, ಹೌದು ಅಲ್ವಾ ನಾನು ಹೇಳುವಾಗ ಈ ಥರ ನಮಗೂ ಆಗ್ತಾ ಇರುತ್ತೆ ಅಲ್ವಾ, ಹೌದಾ ಹೌದು ಅಂತ ನಿಮಗೆ ಅನ್ನಿಸ್ಬೋದು. ಹೌದು ಅನ್ನೋರು ಖಂಡಿತವಾಗ್ಲೂ ನನಗೂ ಮೆಸೇಜ್ ಮಾಡಿ, ನಿಮಗೂ ಈ ಥರನೇ ಅನಿಸ್ತಾ ಇರುತ್ತಾ ಅಂತ. ನನಗೂ ತುಂಬ ಸತಿ ನನಗೆ ಅನಿಸುತ್ತೆ. ಒಂದೊಂದ್ಸತಿ ತುಂಬ ದುಃಖ ಆದಾಗ್ಲೂ ನನಗೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ನನಗೆ ಒಬ್ಬಳೇ ಮನಸ್ಸಲ್ಲಿ ಅನುಭವಿಸ್ತಾ ಇರ್ತೀನಿ. ಏನಾದರೂ ಶೇರ್ ಮಾಡ್ಕೊಳ್ಳೋಣ ಅಂದರೆ ಅದರಲ್ಲಿ ಏನೂ ವಿಷಯನೇ ಇರಲ್ಲ. ಯಾಕೆ ಹಿಂಗಾಗತ್ತೆ, ತುಂಬ ಕಸಿವಿಸಿ ಆಗೋದು, ನಿರಾಸೆ, ಆಮೇಲೆ ಏನೂ ಬೇಡ ಹೋಗಿ ಮಲಗಿಬಿಡೋಣ ಅನ್ಸತ್ತೆ. ಈ ಥರದ್ದೆಲ್ಲ ನೆಕ್ಸ್ಟು ಈ ಚಪ್ಪಲಿ, ಶೂಸು, ಇದು ತುಂಬ ಕೆಲವೊಮ್ಮೆ ನಮಗೆ ಮನೆ ಹತ್ರ ಇದ್ರೂ ಓದ್ಕೊಂಡು ಹೋಗ್ಬಿಡ್ತಾರೆ. ಯಾರು ಕಳ್ತನ ಮಾಡ್ತಾರೆ, ಇಲ್ಲ ದೇವಸ್ಥಾನಗಳಿಗೆ ಹೋದರೆ ಕಳ್ತನ ಮಾಡ್ತಾರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋದರೆ ನೀವು ಅಬ್ಸರ್ವ್ ಮಾಡಿ, ಇದು ಶೂಸು ಮತ್ತು ಚಪ್ಪಲಿ ಜಾಸ್ತಿ ಕಳೆದೋಗಲ್ಲ, ದೇವಸ್ಥಾನಗಳಲ್ಲಿ ಎತ್ಕೊಳ್ತಾರೆ. ಯಾರಿಗೆ ಜಾಸ್ತಿ ಶೂಸು ಮತ್ತು ಚಪ್ಪಲಿ ಕಳ್ಕೊಳ್ತಾ ಇರ್ತಾರೋ ಅವ್ರಿಗೆ ಒಂದು ದರಿದ್ರ, ಏನೋ ಒಂದು ಮುಂದೆ ಕೆಟ್ಟ ಸೂಚನೆ ಬರುತ್ತೆ ಅಂತ ಅರ್ಥ. ಆಮೇಲೆ ಒಬ್ರು ಹೇಳ್ತಾರೆ, ಇದು ಮೈ ಮೇಲಿರೋ ವಸ್ತು ಕಳ್ಕೊಂಡ್ರೆ ಅದು ನಮ್ಮ ಹತ್ರ ಇರೋ ದರಿದ್ರ ಹೋಯ್ತು ಅಂತಲೂ ಹೇಳ್ತಾರೆ. ಸೊ ಕೆಲವೊಬ್ಬರಿಗೆ ತುಂಬ ಕಳ್ತನ ಆಗ್ತಾ ಇರುತ್ತೆ ಶೂಸು ಚಪ್ಪಲಿ ಎಲ್ಲ. ಅದು ನನಗೆ ಸಾಮಾನ್ಯವಾಗಿ ಕಮ್ಮಿ, ನಾನು ಎಲ್ಲೂ ಕಳ್ಕೊಂಡಿಲ್ಲ. ಸೊ ಅದು ಎಷ್ಟೇ ಕಾಸ್ಟ್ಲಿ ಚಪ್ಪಲಿ ಆಗಲಿ, ಎಷ್ಟೋ ಎಲ್ಲೇ ಬಿಟ್ಟೋದ್ರೂ ಸಾಮಾನ್ಯವಾಗಿ ಕಮ್ಮಿ ನಾನು ಕಳ್ಕೊಂಡಿರೋದು. ಸೊ ನಮ್ಮ ಫ್ಯಾಮಿಲಿನಲ್ಲೇ ಒಂದು 2-3 ಜನ ಇದ್ದಾರೆ, ಯಾವಾಗಲೂ ಶೂಸ್ ಕಳ್ಕೊಂಡೆ, ಚಪ್ಪಲಿ ಕಳ್ಕೊಂಡೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು. ಆಮೇಲೆ ಇದು ವ್ಯಕ್ತಿಗತವಾಗಿ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಇವ್ರಿಗೆ ಇಂಥದ್ದೇ ಆಗಬೇಕು ಅಂತ ಏನಿಲ್ಲ. ಸೊ ಈ ಥರದ್ದೆಲ್ಲ ಒಂದಷ್ಟು ಕೆಟ್ಟದ್ದಾಗಬೇಕು, ದರಿದ್ರ ಬರ್ತಾ ಇದೆ ಅಂದಾಗ ಒಂದಷ್ಟು ಬೇರೆ ಬೇರೆ ಥರನೂ ಕಾಣಿಸ್ಕೊಳ್ಬೋದು, ಬೇರೆ ಬೇರೆ ಥರನೂ ಆಗ್ಬೋದು. ಸೊ ಪರ್ಟಿಕ್ಯುಲರ್ ಆಗಿ ಇದೇ ಆಗುತ್ತೆ ಅಂತಲ್ಲ. ಈ ಹೇಳಿರೋಂಥ ಒಂದಷ್ಟು ಲಿಂಕ್ಗಳು ನಿಮ್ಮ ಲೈಫಲ್ಲೂ ಆಗಿದ್ರೆ ಎಸ್ ಅಂತ ನನಗೆ ಕಮೆಂಟ್ ಮಾಡಿ. ಆಮೇಲೆ ಮನೇಲಿ ಯಾವಾಗ್ಲೂ ಅರಿಶಿನ ಕುಂಕುಮ ಚೆಲ್ತಾ ಇರತ್ತೆ. ಸೊ ಮಕ್ಕಳಾದ್ರು ಚೆಲ್ಬೋದು, ನಾವಾದ್ರೂ ಏನಾದರೂ ದೇವ್ರಿಗೆ ಇಡಕ್ಕೆ ಹೋದಾಗ, ನಾವು ಇಟ್ಕೊಳಕ್ಕೆ ಹೋದಾಗ ಅರಿಶಿನ ಕುಂಕುಮ ಯಥೇಚ್ಛವಾಗಿ ಜಾಸ್ತಿ ಚೆಲ್ತಾ ಇದ್ರೆ ಅದನ್ನೊಂದು ಫಸ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಚೆಲ್ಲಬಾರ್ದು. ಅರಿಶಿನ ಕುಂಕುಮ ಮನೇಲಿ ಯಾವಾಗಲೂ ಚೆಲ್ತಾ ಇದೆ ಅಂದರೆ ಕೆಟ್ಟ ಸೂಚನೆ, ಕೆಟ್ಟದ್ದಾಗತ್ತೆ ಅಂತ ಅರ್ಥ. ಸೊ ಅದು ಆದಷ್ಟು ಅರಿಶಿನ ಕುಂಕುಮ ಚೆಲ್ತಾ ಇದೆ ಅಂದರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ ನಾವು. ನೆಕ್ಸ್ಟು ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇರುತ್ತೆ. ಅದಕ್ಕೊಂದಷ್ಟು ಮನಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೇನೆ ದುಡ್ದಿರೋ ದುಡ್ಡಲ್ಲಿ ಒಂದಷ್ಟು ದುಡ್ಡು ಖರ್ಚು, ಆಮೇಲೆ ವ್ಯಯ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಿಲ್ದೇನೋ ಯಾವ ಥರ ಅಂದರೆ ನೀರು ಥರ ಖರ್ಚಾಗ್ತಾ ಇರುತ್ತೆ. ಅಲ್ಲಿ ನಮ್ಮ ಪ್ರಯತ್ನ ಝೀರೋ ಆಗಿರುತ್ತೆ ಅಷ್ಟೇ. ಸೊ ಏನೂ ತಗೊಂಡೇ ಇಲ್ಲ, ಏನೂ ನಾವು ಪರ್ಚೇಸ್ ಮಾಡಿಲ್ಲ, ಇಲ್ಲ ಏನಾದರೂ ಕೊಂಡ್ಕೊಂಡಿಲ್ಲ, ಇಲ್ಲ ಜಮೀನು ತೊಗೊಂಡಿಲ್ಲ, ಆಸ್ತಿ ತೊಗೊಂಡಿಲ್ಲ, ಮನೆ ಕಟ್ಸಿಲ್ಲ, ಏನೂ ಇಲ್ಲ, ಆದ್ರೂ ದುಡ್ಡು ಖರ್ಚಾಗ್ತಾ ಇರುತ್ತೆ. ಹಣ ವ್ಯಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಸ್ವಲ್ಪ ಈ ಥರನೂ ಕೆಟ್ಟ ದೃಷ್ಟಿ ಪರಿಣಾಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಕೂಡ ಆಗ್ತಾ ಇರುತ್ತೆ. ಇಷ್ಟು ವಿಷಯಗಳು ನಾನು ಇವಾಗ ಏನೇನೆಲ್ಲ ಹೇಳಿದ್ದೀನಿ ಅದ್ರ ಬಗ್ಗೆ, ಇಷ್ಟೆಲ್ಲ ಕೆಟ್ಟದ್ದಾಗ್ತಾ ಇದೆ ಮುನ್ಸೂಚನೆ, ಇವೆಲ್ಲ ಕೆಟ್ಟದ್ದಾಗೋ ಮುನ್ಸೂಚನೆ, ಇದೆಲ್ಲ ಅದು ಆಗಿರುತ್ತೆ. ಇದ್ರ ಬಗ್ಗೆ ಯಾವ ಕೆಟ್ಟದ್ದಕ್ಕೆ ಏನು ಪರಿಹಾರ ಕಂಡುಹಿಡ್ಕೊಡ್ಬೇಕು, ಇದಕ್ಕೆಲ್ಲ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ.
ಈಗ ಇದೆಲ್ಲ ಯಾವುದೆಲ್ಲ ನಾನು ಹೇಳಿದ್ದೀನಿ ಅದು ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೇಲಿ ನಡೀತಾ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದಕ್ಕೆ ಒಂದು ಪರಿಹಾರ ಯಾವ ಥರ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇಷ್ಟಕ್ಕೆ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಯಾರಿಗೆಲ್ಲ ಏನೆಲ್ಲ ಡೌಟ್ಸ್ ಇದೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.